ನನ್ನ ಫಸ್ಟ್ ಎಲ್ರಿಗೂ ಒಂದೇ ಒಂದು ಡೌಟ್ ಇರುತ್ತೆ, ಏನಕ್ಕೆ ಫಸ್ಟ್ ಇಲ್ಲಿ ಮಾಡ್ತಾ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನಿಂದಲೇ ಇರ್ಬೋದೇನೋ. ನಾನು ಇದೇ ಪ್ರಶ್ನೆನ ಕೇಳಿದೆ ನಾನು ಮೋಹನ್ ಬಾಬು ಅವ್ರನ್ನ. ಅವ್ರು ಒಂದೇ ಮಾತು ಹೇಳಿದ್ದು, ಚಿತ್ರಕ್ಕೆ ಭಾಷೆ ಅನ್ನೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ನನಗೆ ತುಂಬ ಇಷ್ಟ ಪಡುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂಬರೀಷ್ ಅವರಿದ್ದರು. ಅವ್ರಿಗೆ ಗೊತ್ತಿಲ್ಲ, ಆ ನೆನಪಿಗೋಸ್ಕರ ನಾನು ಖಂಡಿತವಾಗಿ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಪತ್ರಿಕಾಗೋಷ್ಠಿ ಅಲ್ಲಿಂದ ಶುರು ಮಾಡ್ತೀನಿ. ನಾನು ಗೊತ್ತಿಲ್ಲ, ಮೋಹನ್ ಬಾಬು ಅವರು ಹೇಳಿದರು ಈ ಮಾತನ್ನು. ತುಂಬ ಖುಷಿಯಾಯಿತು, ಯಾಕೆಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರು. ಆ ಒಂದು ಸ್ನೇಹನ ನಾವು ಎಷ್ಟೋ ಕಡೆ ಚಿತ್ರದಲ್ಲಿ ನೋಡಿರ್ಬೋದು, ಇಲ್ಲಾಂದರೆ ಪುಸ್ತಕದಲ್ಲಿ ಓದಿರ್ಬೋದು, ಆದರೆ ಎದುರಿಗೆ ಕಣ್ಣಾರೆ ನೋಡಿದವ ನಾನು ನಿಜವಾದ ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸ್ನೇಹ ಖಂಡಿತವಾಗ್ಲೂ ಎಲ್ಲೂ ನೋಡಿಲ್ಲ ನಾನು ಆ ಥರ. ಸೊ ಅಷ್ಟು ಆ ಒಂದು ಸ್ನೇಹ ಅನ್ನೋದ, ಇಲ್ಲ ಅಣ್ಣ ತಮ್ಮ ಅಂತಾರೋ, ಅದಕ್ಕೇನು ಅಂತಾನೆ ಗೊತ್ತಿಲ್ಲ ನನಗೆ. ಅಷ್ಟು ಖುಷಿಯಾಗೋದು. ನಿಮ್ಗೆಲ್ಲರೂ ಗೊತ್ತು, ಅಂಬರೀಷ್ ಅವ್ರ ಸ್ವಭಾವ, ನಗಿಸ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರನೇ ಮೋಹನ್ ಬಾಬು ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಪ್ಪ ಮಾತಾಡಬೇಕು ಅಂತ ಕರೆದು, ಸರಿ ಮಾತಾಡ್ತಾ ನನಗೆ ಒಂದಷ್ಟು ಟೀಸರು ಟ್ರೈಲರ್ ಎಲ್ಲ ತೋರಿಸಿ ಪಿಕ್ಚರ್ ನೋಡೋದು. ನಾನು ಐ ಡಿಂಟ್ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ನೋಡೋದು ಹೇಳಿದ್ರೆ ಅಂತ. ಪಿಕ್ಚರ್ ನೋಡಿದೆ ನಾನು. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ, ಅದರಲ್ಲೂ ಈ ಸಂದರ್ಭದಲ್ಲಿ ಇಂಥ ಚಿತ್ರಗಳು ಬೇಕು ಅಂತ ಅನ್ನಿಸ್ತು ನಮಗೆ. ಕಣ್ಣಪ್ಪ ಅಂದರೆ ನಮಗೆ ಅಣ್ಣವರು ಜ್ಞಾಪಕ ಬರ್ತಾರೆ. ಫಸ್ಟು ಕಣ್ಣಪ್ಪ ಅನ್ನೋದು ಇಲ್ಲಿ ಕನ್ನಡ ಚಿತ್ರದಲ್ಲಿ ತಯಾರಾಗಿತ್ತು. ಅದೂ ಒಂದು ರೀಸನ್ ಹೇಳಿದ್ರು ಮೋಹನ್ ಬಾಬು ಅವರು. ಕಣ್ಣಪ್ಪ ಅನ್ನೋದಾಗಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಸೊ ಈಗ ವಿಷ್ಣುವರ್ಧನ್ ನನ್ನ ಮಗ ಇಲ್ಲಿ ಮಾಡಿರುವಂಥ ಚಿತ್ರ. ಸೊ ಅದು ಒಂದು ಖುಷಿ ನನಗೆ. ಅನ್ನೋದು ಒಂದು ಅವರ ಸೆಂಟಿಮೆಂಟ್, ಅದನ್ನೆಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತಾ ಈ ಚಿತ್ರ ತೋರಿಸಿದಾಗ ನನಗೆ ಅಷ್ಟು ಖುಷಿ ಆಯಿತು. ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಕ್ಯಾಸ್ಟಿಂಗು ಗೊತ್ತಿರಲಿಲ್ಲ. ನನಗೆ ಯಾರಿಲ್ಲ ಅದರಲ್ಲಿ ಅನ್ನೋ ಪ್ರಶ್ನೆ ಯಾರು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಇದ್ದಾರೆ ಆ ಚಿತ್ರದಲ್ಲಿ. ಸೊ ಒಂದೊಂದು ಆ ಚಿತ್ರದ ಸನ್ನಿವೇಶಗಳು ಎಲ್ಲ ಒಂದು ಹೊಸತನವಾಗಿ, ಕಣ್ಣಪ್ಪ ಅಂದರೆ ನಾವೆಲ್ಲ ಬೇರೆ ಏನೋ ಪ್ರಪಂಚದಲ್ಲಿದ್ದೀವಿ. ಇದು ಕಣ್ಣಪ್ಪ ಚಿತ್ರದಲ್ಲಿ ಇಂಥ ಒಂದು ನೀವು ನೋಡಿದ್ದೀರ, ಟ್ರೈಲರ್ ನೋಡಿದ್ದೀರಾ, ಆ ವಿಷುವಲ್ ಆಗ್ಬೋದು, ಆ ಮೇಕಿಂಗ್ ಆಗ್ಬೋದು. ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಚಿತ್ರಗಳನ್ನು ಆ ಒಂದು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ನೋಡಿದ್ರೆ ತುಂಬ ಖುಷಿ ಆಯಿತು. ಆಮೇಲೆ ನಾನೇ ಪ್ರಶ್ನೆ ಮಾಡ್ತಿದ್ದೆ, ನಿಯರಿಂಗ್ 100 days ನ್ಯೂಜಿಲ್ಯಾಂಡಲ್ಲಿ ಈ ಚಿತ್ರೀಕರಣ ನಡೆದಿದೆ, ಇದು ಯಾರು ಮಾಡೋಕ್ಕಾಗೋದಿಲ್ಲ. ನಾನೇ ಪ್ರಶ್ನೆ ಮಾಡ್ತಿದ್ದೆ ಮೋಹನ್ ಬಾಬು, ಹೆಚ್ಚು ಕಮ್ಮಿ 100 ದಿನಗಳು ನೀವು ಅಲ್ಲಿ ಹೋಗಿ ಶೂಟ್ ಮಾಡಿದ್ದೀರಾ, ಎಷ್ಟು 100-150 ಜನ ಇಲ್ಲಿಂದ ಕರ್ಕೊಂಡೋಗಿ, ಅದು 2 ಶೆಡ್ಯೂಲು ಸಿನಿಮಾ ಮಾಡಬೇಕು ಅಂದರೆ ಇವತ್ತು ಈ ಥರ ಸಿನಿಮಾ 2 ಗಂಟೆಗೆ ಬೇಕು, ನಿಜ ಆಗಬೇಕು ಅಂದರೆ ಇವತ್ತಿಲ್ಲಿ. ಸೊ ಅಂಥ ಒಂದು ಅದ್ಭುತವಾದಂಥ ಚಿತ್ರನ ಮಾಡಿದ್ದಾರೆ. ಖುಷಿ ಆಯಿತು ನನಗೆ ಈ ಚಿತ್ರನ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಆಯ್ತಣ್ಣ ಅಂತ ಹೇಳಿದೆ ನಾನು. ಸೊ ಅದೊಂದು ಜವಾಬ್ದಾರಿ ನನ್ನಲ್ಲಿದೆ. ಖಂಡಿತವಾಗ್ಲೂ ಇಂಥ ಒಂದು ಚಿತ್ರದಲ್ಲಿ ಕ್ಯಾಸ್ಟಿಂಗು ಅದ್ಭುತ ಆಗಿದೆ. ಅದು ನಿಮಗೆ ಅಕ್ಷಯ್ ಕುಮಾರ್ ಇದ್ದಾರೆ, ಶರತ್ ಅವರು ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೋಹನ್ ಲಾಲ್ ಇದ್ದಾರೆ, ಪ್ರಭಾಸ್ ಅವರು ಇದ್ದಾರೆ. ಸೊ ಈ ತರ ಅಕ್ಷಯ್ ಕುಮಾರ್, ಕಾಜಲ್, ಈ ತರ ಸುಮಾರು ನೀವು ಅದನ್ನ ಚಿತ್ರ ನೋಡ್ತಿದ್ದಾಗ ಅಲ್ಲಲ್ಲ ಬಂದು ಹೋಗೋದು, ಅರೆ ಇವ್ರು ಬಂದ್ರ, ಇವ್ರು ಇದಾರ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು. ಕೆಲಸ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ ಕ್ಯಾಸ್ಟಿಂಗ್ ಸೂಟ್ ಆಗೋದಿಲ್ಲ. ಇವ್ರು ಹೆಂಗ್ ಸೂಟ್ ಆಗ್ತಾರೆ, ಅಕ್ಷಯ್ ಕುಮಾರ್ ಹೆಂಗ್ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟರ್, ನೀವು ನಂಬರ್. ನಾನು ಅದು ನೋಡಿ ಶಾಕ್ ಆಯಿತು. ಸರ್ ಶಿವರಾಜ್ ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು ಪಾತ್ರ ಮಾಡಿಲ್ಲ ಇದರಲ್ಲಿ. ದೇವರಾಜ್ ಅವರು ಇದ್ದಾರೆ. ನೀವು ತುಂಬಾ ಜನ ಇದ್ದಾರೆ ಹೇಳ್ತಾ ಹೋದ್ರೆ.
ಸೊ ಈ ರೀತಿ ಹಲವಾರು ಲೊಕೇಶನ್ಗಳಾಗ್ಬೋದು, ಕ್ಯಾಸ್ಟಿಂಗ್ ಅಲ್ಲಾಗ್ಬೋದು, ಮೇಜರ್ ಈ ಒಂದು ಚಿತ್ರದಲ್ಲಿ ಟೆಕ್ನಾಲಜಿನ ಬಳಸಿರುವಂಥ ರೀತಿ, ಟೆಕ್ನಾಲಜಿ ಅಂತೂ ಫ್ರೇಮ್ ಟು ಫ್ರೇಮ್ ಇದೆ ಇದರಲ್ಲಿ. ಆ ಥರ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಯಿತು. ಇಂಥ ಒಂದು ಚಿತ್ರ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನ ಮೋಹನ್ ಬಾಬು ಅವರು ಚೂಸ್ ಮಾಡಿ ನೀವೇ ಮಾಡಿ ಅಂತ ಹೇಳಿದಾಗ ನನಗೆ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ, ಹಾಗೆ ನನ್ನ ಒಂದು ಪ್ರಾರ್ಥನೆ ಕನ್ನಡ ಚಿತ್ರ ಪ್ರೇಮಿಗಳಾಗ್ಬೋದು, ಇಡೀ ಕನ್ನಡ ಚಿತ್ರರಂಗ